ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರ್ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ಭಾರತ್. ಎಲ್ಲರೂ ಕೂಡ ನಮಸ್ಕಾರ, ಗುಡ್ ಈವ್ನಿಂಗ್. ಸ್ನೇಹಿತರೆ, ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾಗ ತುಂಬಾ ಜನರು ಮತ್ತಷ್ಟು ಕಮೆಂಟ್ಗಳ ಮೂಲಕ ಯಾವ ಒಂದು ಸಬ್ಜೆಕ್ಟ್ಗಳಿಗೆ ಎಷ್ಟು ಪೋಸ್ಟ್ಗಳಿವೆ ಅಂತ ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಕಮೆಂಟ್ಗಳಲ್ಲಿ. ಹಾಗಾಗಿ ನಿಮ್ಮ ಒಂದು ಕಮೆಂಟ್ಗಳಿಗೆ ಮತ್ತು ಕೆಲವು ಮತ್ತಷ್ಟು ಮಾಹಿತಿಗಳೊಂದಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಗಳು ನಿಮ್ಮ ಒಂದು ಅಧ್ಯಯನಕ್ಕೆ ಪೂರಕವಾಗಿ ಮತ್ತಷ್ಟು ಒಂದು ನಿಮಗೆ ಮೋಟಿವೇಟ್ ಮಾಡ್ತಕ್ಕಂಥ ಸಂಗತಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರಿ, ಈ ಒಂದು ವಿಡಿಯೋದಲ್ಲಿ ಏನಂದ್ರೆ ಪ್ರಮುಖವಾಗಿ ನಾವು ಯಾವ ಒಂದು ವಿಷಯಗಳಿಗೆ ಯಾವ ವಿಷಯಕ್ಕೆ ಎಷ್ಟು ಪೋಸ್ಟ್ಗಳು ಅಂತ ಒಂದು ಪ್ರಶ್ನೆಗಳು ತುಂಬಾ ಜನ ಕೇಳಿದ್ರಿ ಇಲ್ಲಿ. ಹಾಗಾಗಿ ಎಷ್ಟು ಹುದ್ದೆಗಳು ಅಂತ ಪ್ರಶ್ನೆಗಳನ್ನ ಕೇಳಿದ್ರಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಮಾಡ್ತಕ್ಕಂಥ, ನಾನು ಆಲ್ರೆಡಿ ಹೇಳ್ಬೇಕಂದ್ರೆ ಹಳೆ ಒಂದು ವಿಡಿಯೋದಲ್ಲಿ ಮಾಡಿದ್ದೆ, ಬಟ್ ಕೆಲವರು ನೋಡಿಲ್ಲ ಅನ್ಕೋತೀನಿ. ಹಾಗಾಗಿ ಮತ್ತೊಂದ್ಸಲ ಯಾವ ಒಂದು ಸಬ್ಜೆಕ್ಟ್ಗಳಿಗೆ ಎಷ್ಟು ಹುದ್ದೆಗಳಿದಾವೆ ಅನ್ನೋದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸರಿ, ನೋಡೋಣ. ಆಕ್ಚುಲಿ ಇದು ಇರೋದು ವಾಸ್ತವ ಹೇಳ್ಬಿಡ್ತೀನಿ ಫಸ್ಟಿಗೆ, ಯಾಕಂದ್ರೆ ತಪ್ಪು ಮಾಹಿತಿ ನೀಡಬಾರ್ದು. ನನಗೆ ಆಲ್ರೆಡಿ ಒಂದ್ಸಲ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಂದು ವಿಧಾನಸಭೆಯಲ್ಲಿ ಏನು ಪ್ರಶ್ನೆಗಳು ಕೇಳ್ತಕ್ಕಂಥ ಒಂದು ಕಡತದ ಒಂದು ಕಡತವನ್ನ ನೋಡೋದಾದ್ರೆ ಇಲ್ಲಿ ವಿಶೇಷವಾಗಿ ಈ ಡೇಟ್ ನೋಡ್ಕೊಡ್ರಿ, 9/3/2026 9/3/2026. ಹಾಗಾಗಿ ಆವಾಗ ಒಂದು ಬಂದಿರತಕ್ಕಂಥ ಪ್ರಶ್ನೆ ಆಧಾರಿತವಾಗಿ ಅವಾಗಿನ ಒಂದು ವಿಚಾರ ನೋಡ್ಕೋದಾದ್ರೆ ನಾವು ಇಲ್ಲಿ ನೋಡಬಹುದು. 2025 ಮತ್ತು 26ನೇ ಸಾಲಿನ ಆಯವ್ಯಯದ ಭಾಷಣದಲ್ಲಿ ಘೋಷಿಸಿದಂತೆ ಯಾವಾಗ 2,000 ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆದೇಶಿಸಲಾಗಿದ್ದು ಅಂತ ಒಂದು ಉತ್ತರ ಇತ್ತು. ಅದರಲ್ಲಿ ಆ ಪೈಕಿ ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ 826 ವಿವಿಧ ವಿಷಯಗಳ ಸಹಾಯಕ ಪ್ರಾಧ್ಯಾಪಕರ ಒಂದು ನೇಮಕಾತಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಲು ಭರ್ತಿ ಮಾಡಲು ಕ್ರಮ ವಹಿಸಲಾಗಿದೆ ಅಂತಿತ್ತು ಓಲ್ಡ್ ಬಜೆಟ್ ಒಳಗ. ಬಟ್ ಇರ್ತಕ್ಕಂಥ 2,000 APA ಹುದ್ದೆಗಳ ಪೈಕಿ ಅಂದ್ರೆ ಇಲ್ಲಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಸೇರಿತ್ತು. ಇದರಲ್ಲಿ ಎಷ್ಟಂದ್ರೆ ನಮಗೆ 826 ಏನು GFGCಗಳಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ತಕ್ಕಂಥ ಒಂದು ನೇಮಕಾತಿ ನೋಡೋದಾದ್ರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ 826ಗಳು. ಸೊ ಇದನ್ನ ವಿಂಗಡಣೆಯಾಗಿ ಮಾಡ್ತಕ್ಕಂಥ ಒಂದು ಕಾರ್ಯ ಕೂಡ ನಡೆದಿತ್ತು ಅವಾಗ ನಡೆದಿರ್ತಕ್ಕಂಥ ಒಂದು ಏನ್ ನೋಡೋದಾದ್ರೆ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಗಳಲ್ಲಿನ ವಿಷಯವಾರು ಹುದ್ದೆಗಳ ವಿವರ ಅಂತ ಕೊಟ್ಟಿದ್ರು ಅವಾಗ 30/1/2026 ನೋಡ್ರಿ. ಈ ಡೇಟಿನ ಅನ್ವಯವಾಗಿ ಇರ್ತಕ್ಕಂಥ ಖಾಲಿ ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ ನಾವು ಎಷ್ಟು ಖಾಲಿ ಹುದ್ದೆಗಳ ಸಂಖ್ಯೆ, ಎಷ್ಟು ಖಾಲಿ ಪೋಸ್ಟ್ಗಳನ್ನು ಕರಿಬಹುದು ಒಂದು ಎಕ್ಸ್ಪೆಕ್ಟೇಷನ್ ಇದಾಯ್ತು ಅಷ್ಟೇ. ಮತ್ತೆ ಇದಕ್ಕೊಂದು ಮತ್ತೊಂದು ಕಮೆಂಟ್ ಮಾಡಿ ಮತ್ತಷ್ಟು ನಮಗೆ ಇದು ಮಾಡಕ್ ಹೋಗ್ಬೇಡ್ರಿ, ಇದೇ ಹೇಳ್ತೀನಿ. ಕನ್ನಡ ಬಂದ ವಿಷಯಕ್ಕೆ ನೋಡ್ರಿ 101 ಹುದ್ದೆಗಳನ್ನು ಕಾಣ್ತಿದೀವಿ ಇಲ್ಲಿ, 101. ಆಮೇಲೆ ಇಂಗ್ಲಿಷ್, ಕನ್ನಡಕ್ಕೆ ಎಷ್ಟು 101, ಇಂಗ್ಲಿಷ್ ಎಷ್ಟು 87 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥ ನೋಡ್ತೀವಿ ಇಲ್ಲಿ. ಅದಾದ್ಮೇಲೆ ಹಿಂದಿ 26, ಆಮೇಲೆ ಸಂಸ್ಕೃತ ಕೇವಲ 6, ಇನ್ನು ತೆಲುಗು 2 ಪೋಸ್ಟ್ಗಳು. ಉರ್ದು ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇದ್ರಿ, ಕೇಳ್ತಾ ಇದ್ರಿ ನೋಡ್ರಿ, 24 ಪೋಸ್ಟ್ಗಳನ್ನ ನಾವಿಲ್ಲಿ ಕಾಣ್ತಾ ಇದೀವಿ. ಇನ್ನು ಅರೇಬಿಕ್ ಎಷ್ಟರದ್ದು 1, ಸಂಗೀತ ಮ್ಯೂಸಿಕ್ ನೋಡ್ರಿ 2. ಆಮೇಲೆ ಹಿಸ್ಟ್ರಿ ಎಷ್ಟು ಪೋಸ್ಟ್ 102 ಪೋಸ್ಟ್ ಇದೆ ಇಲ್ಲಿ. ಆಮೇಲೆ ಎಕನಾಮಿಕ್ಸ್ 111 ಪೋಸ್ಟ್ಗಳು. ಆಮೇಲೆ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ 95, ಆಮೇಲೆ ಸಮಾಜಶಾಸ್ತ್ರ 45, ಎಜುಕೇಶನ್ 1, ಆಮೇಲೆ ಭೂಗೋಳಶಾಸ್ತ್ರ 9 ಅಂದ್ರೆ ಜಿಯೋಗ್ರಫಿ 9, ಆಮೇಲೆ ಫಿಲಾಸಫಿ ಅದು ಕೂಡ ಒಂದೇ ಇದೆ ಇಲ್ಲಿ. ಆಮೇಲೆ ಸೈಕಾಲಜಿ ಅದು ಎಷ್ಟು 6, ಇನ್ನು ಅಪರಾಧ ಶಾಸ್ತ್ರ 1 ಇಲ್ಲ, ಇನ್ನು ಫೋರ್ಸನಿಕ್ ಸೈನ್ಸ್ ಇದು ಕೂಡ ಇಲ್ಲ. ಇನ್ನ ಕಾಮರ್ಸ್ ನೋಡ್ರಿ, ಕಾಮರ್ಸ್ ತುಂಬಾ ಹೆಚ್ಚಿರ್ತಕ್ಕಂಥ ಹುದ್ದೆಗಳನ್ನ ನೋಡ್ತಾ ಇದ್ದೀವಿ, ಎಷ್ಟು 192 ಇದೆ ಇಲ್ಲಿ. ಪತ್ರಿಕೋದ್ಯಮ ಜರ್ನಲಿಸಂ ಎಷ್ಟು 3, ಆಮೇಲೆ ಕಾನೂನು ಎಷ್ಟು 9, MBA ಮಾಸ್ಟರ್ ಆಫ್ ಬಿಸ್ನೆಸ್ ಇದ್ರದ್ದು ಇಂಟರ್ನ್ಯಾಷನಲ್ ಇದರಲ್ಲಿ ಎಷ್ಟು 4. ಆಮೇಲೆ ಸೋಷಿಯಲ್ ವರ್ಕ್ MSW ಎಷ್ಟು 1 ಐತಿ ನೋಡ್ರಿ. ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ BBA BBM MBA ಇದರಲ್ಲಿ ಎಷ್ಟು 28. ಆಮೇಲೆ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಅದು ಇಲ್ಲ. ಇನ್ನೊಂದು BFT ಅದನ್ನ ಐ ಥಿಂಕ್ ಬ್ಯಾಚಲರ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಇರ್ಬೋದು ಇದು ಒಂದಿದೆ ಇಲ್ಲಿ. ಆಮೇಲೆ ಫಿಸಿಕ್ಸ್ ಕೇಳ್ತಾ ಇದ್ರು ನೋಡ್ರಿ, ಫಿಸಿಕ್ಸ್ ಎಷ್ಟಿದೆ ಅಂದ್ರೆ 41. ಆಮೇಲೆ ಎಲೆಕ್ಟ್ರಾನಿಕ್ಸ್ ಇದೆಷ್ಟು 4.
ಇನ್ನು ಕೆಮಿಸ್ಟ್ರಿ ತುಂಬಾ ಜನ ಕೇಳ್ತಾ ಇದ್ರಿ, ಎಷ್ಟು 37 ಇದೆ ನೋಡ್ರಿ. ಬಯೋಕೆಮಿಸ್ಟ್ರಿ ಎಷ್ಟಿದೆ ಅಂದ್ರೆ 1 ಐತಿ ನೋಡ್ರಿ ಇದು. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಇಲ್ಲೆಷ್ಟಿದೆ, ಅದು 3 ಕೇವಲ. ಆಮೇಲೆ ಸಸ್ಯಶಾಸ್ತ್ರ ಬಯಾಲಜಿ ಎಷ್ಟು 3. ಆಮೇಲೆ ಮೈಕ್ರೋಬಯಾಲಜಿಗೆ ಶೀಟ್ ಇಲ್ಲ, 1 ಇಲ್ಲ. ಆಮೇಲೆ ಜುವಾಲಜಿ ಪ್ರಾಣಿಶಾಸ್ತ್ರ 5. ಬಯೋಟೆಕ್ನಾಲಜಿ ಇಲ್ಲ. ಆಮೇಲೆ ಮ್ಯಾಥ್ಸ್ ಎಷ್ಟು 24. ಇನ್ನು ಸಂಖ್ಯಾಶಾಸ್ತ್ರ ಎಷ್ಟು ನೋಡ್ರಿ, ಸಂಖ್ಯಾಶಾಸ್ತ್ರ ಅಷ್ಟು 1 ಐತಿ. ಆಮೇಲೆ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಎಷ್ಟಿದೆ 42 ಇದೆ. ಆಮೇಲೆ ಭೂಗರ್ಭಶಾಸ್ತ್ರ ಅದು ಕೂಡ 1 ಇದೆ ಇಲ್ಲಿ. ಇನ್ನು ಹೋಮ್ ಸೈನ್ಸ್ ಅದು ಕೂಡ ಎಷ್ಟು 2 ಇದೆ. ರೇಷ್ಮೆ ಕೃಷಿ ಸಿರಿಕಲ್ಚರ್ 1. ಆಮೇಲೆ ಪರಿಸರ ವಿಜ್ಞಾನ 2. ಆಮೇಲೆ ಮಹಿಳಾ ವುಮೆನ್ ಸ್ಟಡೀಸ್ ಎಷ್ಟು 1. ಇಷ್ಟು ನಾವು ಕಾಣ್ತಾ ಇದ್ದೀವಿ ಇಲ್ಲಿ. ಎಷ್ಟು ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೀವು ಇಲ್ಲಿ ನೋಡಬಹುದು. ಇಷ್ಟು ನನಗೆ ಬಂದಿರತಕ್ಕಂಥ ಒಂದು ಮಾಹಿತಿ. ಅದು ಯಾವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ 30/1/2026 ಇದ್ದಂತೆ ಯಾವಾಗ ಕೇಳಿದ ಪ್ರಶ್ನೆ ಅಂದ್ರೆ ಇದು 9/3/2026 ಇರ್ತಕ್ಕಂಥ ಮಾಹಿತಿ ಅನ್ವಯ ಇಷ್ಟು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಪ್ರಿಪರೇಷನ್ ಮತ್ತಷ್ಟು ಉತ್ತಮಗೊಳಿಸಿ, ಹಾಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಒಂದು 60 ಡೇಸ್ ಪ್ಲಾನಿಂಗ್, 60 ಡೇಸ್ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಳಿ. 60 ಡೇಸ್ ಪ್ಲಾನ್ ಮಾಡ್ಕೊಡ್ರಿ. 60 ಡೇಸ್ ಪ್ಲಾನ್ ಐತೆ ಅಂದ್ರೆ ಅದ್ರೊಳಗ ಎಷ್ಟು ನಮ್ ಟೋಟಲ್ ಒಂದು ಸಬ್ಜೆಕ್ಟ್ಗೆ ಎಷ್ಟು 10 ಯೂನಿಟ್ಗಳನ್ನ ನಾವು ಕಾಣ್ತಾ ಇದ್ದೀವಿ ಇಲ್ಲಿ. 10 ಯೂನಿಟ್ಗಳನ್ನ ನಾವು ಕಾಣ್ತಾ ಇದ್ದೀವಿ. ಈ 10 ಯೂನಿಟ್ಗಳನ್ನ ಒಂದು ಎಷ್ಟು 6 ದಿನಗಳ ಒಳಗಾಗಿ ಒಂದು 6 ಡೇಸ್ 6 ದಿನಗಳೊಳಗಾಗಿ ಒಂದು ಯೂನಿಟ್ ಅನ್ನ ಕವರ್ ಮಾಡ್ತಕ್ಕಂಥ ಒಂದು ಸ್ಟಡಿ ಪ್ಲಾನ್ ಹಾಕೊಡ್ರಿ. ಟೋಟಲ್ ಆಗಿ 60 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ನಿಮ್ ಸಬ್ಜೆಕ್ಟ್ ಕವರ್ ಮಾಡ್ಕೊಡ್ರಿ. ಆಮೇಲೆ ಜಿಕೆಗೂ ಕೂಡ ದಿನಾಲು ಕೂಡ 1-2 ತಾಸು ಟೈಮ್ ಕೊಡ್ರಿ ಸಾಕು. ನೀವು ದಿನಾಲು ಕೂಡ 1-2 ತಾಸು ಟೈಮ್ ಕೊಡ್ರಿ. ಇದಕ್ಕಿಂತ ಮೊದಲು DSCERT ಏನ್ ಸ್ಕೂಲ್ ಬುಕ್ ಇದೆಯಾ DSCERT ಈ ಬುಕ್ಸ್ ಗಳನ್ನು ಕೂಡ ಫಸ್ಟ್ ಒಂದ್ ರೌಂಡ್ ರಿವಿಷನ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡ್ಬಿಡ್ರಿ. ಯಾಕಂದ್ರೆ KA ಡೈರೆಕ್ಟ್ ಕ್ವಶನ್ಸ್ ಅಲ್ಲಿಂದನೇ ಕೇಳಿದ್ದಾರೆ. ಸಾಕಷ್ಟು ನಾನು ನೋಡ್ತಾ ಇದ್ದೀನಿ KSET ಕೂಡ ಇಲ್ಲಿಂದ ಡೈರೆಕ್ಟ್ ಪ್ರಶ್ನೆಗಳನ್ನ ಎತ್ತಾಕ್ತಿದ್ದಾರೆ. ನೀವು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಂಡು ಏನ್ ಮಾಡ್ರಿ, ಈ ಕ್ವಶನ್ ಎಲ್ಲಿಂದ ಬಂದಿತ್ತು, ಏನ್ ಬಂದಿತ್ತು, ಯಾಕೆ ಕೇಳಿದಾರೆ ಅನ್ನೋದು ಕೂಡ ಈ PYQ ಸಾಲ್ವ್ ಮಾಡ್ತಾ ಹೇಳಿದೀನಿ ನಿಮ್ಗೆ. ಲಾಸ್ಟ್ ಒಂದು ವಿಡಿಯೋದಾಗ ಕೂಡ ನಾನು ಕಂಪ್ಲೀಟ್ ಚಿತ್ರಣ ಕೊಟ್ಟಿದ್ದೀನಿ. ಯಾಕೆ PYQ ಎಷ್ಟು ಇಂಪಾರ್ಟೆಂಟ್ ಐತಿ, ಅದನ್ನ ಯಾಕೆ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದೀನಿ ನಿಮ್ಗೆ. ವಾರದಲ್ಲಿ ಒಂದು PYQ ಇರ್ತಕ್ಕಂಥ ಒಂದು KSET ಅಥವಾ ನೆಟ್ ಪರೀಕ್ಷೆಗೆ ಇರ್ತಕ್ಕಂಥ KSET ಅಥವಾ ನೆಟ್ ಅಥವಾ ಇನ್ ಯಾವುದೇ ದೇಶದ ಯಾವುದೇ ರಾಜ್ಯದ ಒಂದ ಏನ್ ಮಾಡ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಕ್ ಪ್ರಯತ್ನ ಮಾಡ್ರಿ. ನಿಮ್ಗೊಂದು ಐಡಿಯಾ ಬರಕ್ ಹೋಗ್ತೈತಿ. ನೆಕ್ಸ್ಟ್ ಇದೇ ಒಂದು ವಿಡಿಯೋದಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ದು ಈಗ ಜೂನ್ 10ರಿಂದ ಈ ಕಡ್ಡಾಯ ಕನ್ನಡ ಪತ್ರಿಕೆ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಕಡ್ಡಾಯ ಕನ್ನಡ ಪತ್ರಿಕೆ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಯಾರಾದ್ರೂ ಜಾಯ್ನ್ ಆದ್ರೂ ಆಗ್ಬಹುದು. ಇದು ಕೇವಲ 699 ರುಪೀಸ್ ಐತಿ. ಮತ್ತೆ ನಿಮ್ಗೆ ಇಲ್ಲಿ 1 ಇಯರ್ ಡ್ಯೂರೇಷನ್ ಇರ್ತಕ್ಕಂಥ ಒಂದು ಕೋರ್ಸ್ ಇದು. 1 ಇಯರ್ ಇರ್ತಕ್ಕಂಥ ಡ್ಯೂರೇಷನ್ ಕೋರ್ಸು. ಇಲ್ಲಿ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ವಿಡಿಯೋ ಕ್ಲಾಸಸ್ಗಳು ಮಾಡ್ತಾ ಇದೀವಿ. ಅದ್ರ ಜೊತೆ ನಿಮ್ಗೆ ಇಲ್ಲಿ ಟೆಸ್ಟ್ ಸೀರೀಸ್ ಇರುತ್ತೆ. ಅದ್ರ ಜೊತೆ ಏನಂದ್ರೆ ಮತ್ತೆ ಡೈಲಿ ಅದು ನುಡಿಗಟ್ಟು ಅದು ಇದು ಸಂಬಂಧಪಟ್ಟಂತೆ ಡೈಲಿ ಒಂದು 30 ಪ್ರಶ್ನೆಗಳಿಗೆ ಸಂಬಂಧಿಸಿದ ಒಂದು ಇದರಲ್ಲಿ ಕೂಡ ಕ್ವಿಜ್ಗಳನ್ನು ಮಾಡಿ ನಿಮಗೆ ರಿವಿಷನ್ ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯ ಕೂಡ ನಾವು ಇಲ್ಲಿ ಮಾಡ್ತಾ ಹೋಗ್ತಾ ಇದೀವಿ. ಇನ್ನ ಇದ ಒಂದು ಸಿಲೆಬಸ್ ನೋಡೋದಾದ್ರೆ ನಮ್ದು ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ ಏನು ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಿಲೆಬಸ್ ನೋಡೋದಾದ್ರೆ ನಾವು ಒಂದು ವಿಷಯದ ಸಮಗ್ರ ಅರ್ಥೈಸುವಿಕೆ ಅಂತ ಬರ್ತಿಲ್ಲಿ. ಇದರಲ್ಲಿ 15 ಅಂಕಗಳು ಕಾಣ್ತೀವಿ. ಇನ್ನು ಪದ ಪ್ರಯೋಗ ಅಂತ ಬರ್ತಿದ್ದು, ಈ ಪದ ಪ್ರಯೋಗದಲ್ಲಿ ಎಷ್ಟು 15 ಅಂಕಗಳು ಇರ್ತಕ್ಕಂಥ ನೋಡ್ತೀವಿ. ಇನ್ನೊಂದು ವಿಷಯ ಸಂಕ್ಷೇಪಣೆ, ಇದರಲ್ಲಿ 15 ಮಾರ್ಕ್ಸ್ಗಳು ನೋಡ್ತಾ ಇದೀವಿ. ಇನ್ನು ಪದಜ್ಞಾನದೊಳಗೆ 20 ಮಾರ್ಕ್ಸ್ಗಳು ನೋಡ್ತೀವಿ. ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷಾಂತರ ಎಷ್ಟು 15 ಮಾರ್ಕ್ಸ್ಗಳು ಮತ್ತು ಲಘು ಪ್ರಬಂಧ ಇರುತ್ತೆ. ಇಷ್ಟು ಸಿಲೆಬಸ್ ನಮ್ದು. ಈ ಸಿಲೆಬಸ್ ಅನ್ನ ಕವರ್ ಮಾಡೋಗೋಸ್ಕರ ನಾವು ಏನು ಕಡ್ಡಾಯ ಕನ್ನಡ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಈಗ ಜೂನ್ 10ರಿಂದ ಸ್ಟಾರ್ಟ್. ಸೊ ನೀವೆಲ್ಲರೂ ಕೂಡ ಜಾಯ್ನ್ ಆಗೋರಿದ್ರ ಈ ಕೋರ್ಸ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅಲ್ಲಿ ಹಾಕಿರ್ತೀನಿ. ಅಲ್ಲೇ ಹೋಗಿ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಕೋಬಹುದು. ನಿಮ್ಗೆ ಒಂದು ಉತ್ತಮವಾಗಿರ್ತಕ್ಕಂಥ ಮಾಹಿತಿ, ಒಂದು ಐಡಿಯಾ ಬರುತ್ತೆ. ತುಂಬಾ ಕಡಿಮೆ ಅಮೌಂಟ್ ಇದೆ, 699 ಇದೆ. ನೀವು ಇದನ್ನ ಪ್ರಯೋಜನ ಪಡ್ಕೋಬಹುದು. ಇದ್ರ ಜೊತೆ ಇನ್ನೊಂದು ಅನೌನ್ಸ್ಮೆಂಟ್ ಏನಂದ್ರೆ JK ಮಾರ್ಗದರ್ಶಿ ಕೋರ್ಸ್ ಕೂಡ ರಿಸ್ಟಾರ್ಟ್ ಕೊಟ್ಟಿದೀವಿ. ಇವಾಗ ಒಂದು ಸಬ್ಜೆಕ್ಟ್ ಕವರ್ ಆಗೈತಿ. ಈಗ ಇನ್ನ ಇವತ್ತಿನಿಂದ ಏನೋ ಇಂಡಿಯನ್ ಎಕಾನಮಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಕಾನಮಿ ಆಫ್ ಇಂಡಿಯನ್ ಎಕಾನಮಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದ್ರ ಕೋರ್ಸ್ ಫೀಸ್ ಕೂಡ ತುಂಬಾ ಕಡಿಮೆ ಇದೆ, 1837 ರೂಪಾಯಿ ಇದೆ. ಇದು ಇಲ್ಲಿ 1 ವರ್ಷ ಡ್ಯೂರೇಷನ್ ಇದೆ.
ಇಲ್ಲಿಯೂ ಕೂಡ ನಿಮಗೆ ಮೆಂಟರ್ಶಿಪ್ ಸಂಬಂಧಿಸಿದಂತೆ ರೆಕಾರ್ಡೆಡ್ ವಿಡಿಯೋಗಳು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾವು. ಸೊ ಈ ಒಂದು ವಿಡಿಯೋಗಳ ಮೂಲಕ ಈ GK ಅನ್ನ ಯಾವ ತರ ಕವರ್ ಮಾಡ್ಕೋಬೇಕು, ಏನ್ ಸ್ಟ್ರಾಟಜಿ ಮಾಡ್ಕೋಬೇಕು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ. ಮತ್ತೆ ಇದರಲ್ಲಿ ಏನಂದ್ರೆ ಡೇ ಟು ಡೇ ನಿಮ್ದು ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ಇರುತ್ತಿಲ್ಲಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಡೈಲಿ ಒಂದು ವಾರದಲ್ಲಿ ಒಂದು ಸಬ್ಜೆಕ್ಟ್ ಅನ್ನು ಕವರ್ ಮಾಡ್ತಕ್ಕಂಥ ಸೆಲ್ಫ್ ಸ್ಟಡಿ ಆಕ್ಷನ್ ಪ್ಲಾನ್ ಅಲ್ಲಿ ನಿಮ್ಗೆ ಏನಾದ್ರೆ ಕಂಪ್ಲೀಟ್ ಒಂದು ಸಿಲೆಬಸ್ ಒಂದು ಟಾಪಿಕ್ ಒಂದು ಸಬ್ಜೆಕ್ಟ್ ಕವರ್ ಮಾಡ್ತೀವಿ. ಒಂದು ವಾರದಲ್ಲಿ ಒಂದು ಸಬ್ಜೆಕ್ಟ್ ಕವರ್ ಆಗುತ್ತೆ. ಇಲ್ಲಿ ಎಷ್ಟು ಬೇಕಲ್ಲ ಅಷ್ಟು ಮಾಹಿತಿಗಳನ್ನು ಕೊಟ್ಟು ಮತ್ತೆ ದಿನಂಪ್ರತಿ ಕೂಡ ಏನಾಗುತ್ತೆ ಅಂದ್ರೆ ಕ್ವಿಜ್ಗಳು ಇರುತ್ತೆ. ಕ್ವಿಜ್ಗಳ ಮೂಲಕ ಏನಾಗುತ್ತೆ ದಿನಂಪ್ರತಿ ಒಂದು 50 ಕ್ವಶನ್ಸ್ ಏನು MCQ ಸಂಬಂಧಿಸಿದ ಕ್ವಿಜ್ ಇರುತ್ತೆ. ಮತ್ತೆ ನಮ್ದೊಂದು ವೆಬ್ಸೈಟ್ ಮೂಲಕ ಸ್ಟಾರ್ಟ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ರೆಕಾರ್ಡೆಡ್ ಕ್ಲಾಸಸ್ಗಳು ಮತ್ತು ಒಂದು ವರ್ಷದಕ್ಕೆ ವ್ಯಾಲಿಡಿಟಿ ಇರೋದ್ರಿಂದ ಟಾಪಿಕ್ ವೈಸ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ MCQಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಉದಾಹರಣೆಗೆ ಇಂಡಿಯನ್ ಎಕಾನಮಿ ಅಂದ್ರೆ ನೀವು ನೋಡ್ರಿ ಇಲ್ಲಿ RBI ಸಂಬಂಧಿಸಿದಂತೆ ಏನಾಗುತ್ತೆ ಅಂದ್ರೆ ಒಂದು 30 ರಿಂದ 50 ಕ್ವಶನ್ಸ್ ಇರ್ತಾವೆ, ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಆಮೇಲೆ ಇನ್ಫ್ಲೇಷನ್ ಬಂದಾಗ ಕೂಡ ಅಲ್ಲಿ ಒಂದು 30 ಕ್ವಶನ್ಸ್ ಇರ್ತವೆ. ಈ ತರ ಎಲ್ಲಾ ಟಾಪಿಕ್ ಗಳ ಮೇಲೆ ನಿಮ್ಗೆ ಪ್ರತಿಯೊಂದು ಕೂಡ ಏನೋ MCQಗಳು ಇರ್ತಾವ. ಬಟ್ ಇದು ಕೂಡ ಏನಾಗುತ್ತೆ ಅಂದ್ರೆ ಬೈಲಿಂಗ್ವಲ್ ಇರುತ್ತೆ. ಯಾಕಂದ್ರೆ ನಿಮ್ಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಂಟೆಂಟ್ ಗಳನ್ನು ಕೂಡ ಪೂರೈಸ್ತಾ ಹೋಗ್ತೀವಿ. ಇಲ್ಲಿ ಕಂಟೆಂಟ್ ಯಾವ ತರ ಇರುತ್ತೆ PDF ರೂಪದಲ್ಲಿ ಇರುತ್ತಿದ್ದು, ಇವುಗಳನ್ನ ನೋಡ್ಕೊಂಡು ನೀವು ಓದ್ಬೋದು. ಅಥವಾ ನಿಮ್ಗೆ ಹತ್ರ ಯಾವುದೇ ಬುಕ್ ಇಲ್ಲಂದ್ರೂ ಕೂಡ ಒಂದು ಕಂಪ್ಲೀಟ್ ಚಿತ್ರಣವನ್ನ ಈ ಒಂದು ಕೋರ್ಸ್ ಅಲ್ಲಿ ನೀವು ಪಡೆದುಕೊಳ್ತೀರಿ. ಹೆಚ್ಚಿನ ಮಾಹಿತಿಗಾಗಿ ಏನ್ ಮಾಡ್ರಿ 8660186299 ಈ ನಂಬರ್ ಕಾಲ್ ಮಾಡ್ರಿ, ಅವ್ರು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾರ. ನೆಕ್ಸ್ಟ್ ಈ ಒಂದು ಕೋರ್ಸ್ ಲಿಂಕ್ ಕೂಡ ಇದರ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಆ ಲಿಂಕ್ ಮೂಲಕ ಜಾಯ್ನ್ ಆಗ್ರಿ. ನೆಕ್ಸ್ಟ್ ಇನ್ನೊಂದೇನಂದ್ರೆ ಹೆಚ್ಚಿನ ಅಪ್ಡೇಟ್ಸ್ಗೋಸ್ಕರ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ಚಾನಲ್ ಜಾರಿ ಯಾವುದು ಕ್ಲೇವ್ರಾ ಇಂಡಿಯಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದು. ಇದ್ರದ್ದೊಂದು ಲಿಂಕ್ ಕೂಡ ಏನಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ. ಅಲ್ಲಿ ಏನ್ ಮಾಡ್ರಿ ಆ ಲಿಂಕ್ ಮೂಲಕ ನೀವೇನ್ ಮಾಡ್ರಿ ನಮ್ಮ ಒಂದು ಕ್ಲೇವ್ರಾ ಇಂಡಿಯಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಜಾಯ್ನ್ ಆಗಿ ಹೆಚ್ಚಿನ ಒಂದು ಮಾಹಿತಿ ಪಡೆಯಕ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರೂ ಕೂಡ ತುಂಬ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಧನ್ಯವಾದಗಳು. ಬಾಯ್.